8ನೇ ತಾರೀಕು ನಡೀತಾ ಇರತಕ್ಕಂಥ ವಿಧಾನ ಪರಿಷತ್ತು ಚುನಾವಣೆಗೆ ನಮ್ಮ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಲಿಕ್ಕೆ ಪಕ್ಷ ಮತ್ತು ಎಲ್ಲ ಶಾಸಕರು ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇದೆ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಶಾಸಕರೆಲ್ಲ ಹೋಗಿ ಇವತ್ತು ನಾವು ಅವ್ರನ್ನ ಅರ್ಜಿಯನ್ನು ಹಾಕಿಸೋವಂಥ ಕೆಲಸ ನಿಗದಿತ ವೇಳೆಯಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ನಮಗೆ BJPಯವರು ನಾವು ಇಬ್ಬರು ಒಟ್ಟಿಗೆ ಮಾತಾಡಿಕೊಂಡು ಅಲ್ಲಿರ್ತಕ್ಕಂಥ ಸರ್ಪ್ಲಸ್ ಓಟು ಏನಿದೆ ಅದನ್ನು ನಮ್ಮ ಅಭ್ಯರ್ಥಿಗೆ ಹಾಕಿಸ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ವರಿಷ್ಠರು, ಎರಡೂ ಪಕ್ಷದ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿಗೆ ಕಣಕ್ಕಿಳಿಸಿ ಗೆಲ್ಲಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಚುನಾವಣೆ ಮಾಡ್ತಕ್ಕಂಥದ್ದು ನಾವ್ಯಾರು ಕೂಡ ಹೊಸಬ್ರಲ್ಲ. ಜನತಾದಳ ಹಲವಾರು ಜನ ಕಾರ್ಯಕರ್ತರನ್ನು ಕೂಡ ಸೃಷ್ಟಿ ಮಾಡಿದೆ, ಹಲವಾರು ಜನ ಮುಖಂಡರುಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ಹೇಗೆ ಎದುರಿಸಬೇಕು, ನಮ್ಮ ಅಭ್ಯರ್ಥಿನ ಹೇಗೆ ಗೆಲ್ಲಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ವರಿಷ್ಠರು, ನಾವು ಶಾಸಕರೆಲ್ಲ ಕೂತ್ಕೊಂಡು ನಮ್ಮ ಅಭ್ಯರ್ಥಿನ ಈ ಸತಿ ವಿಧಾನ ಪರಿಷತ್ತಿಗೆ ಕಳಿಸೋದಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಈಗ ಇದಾದ ನಂತರ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದಾಗಿದೆ. ನಿನ್ನೆ BJPಯ ರಾಜ್ಯ ಮಟ್ಟದ ಅಧ್ಯಕ್ಷರು ಮತ್ತು ನಮ್ಮ ಇವರು ಅಶೋಕ್ ಅವರು ಇಬ್ಬರ ಜೊತೆನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರು ಕೂಡ ಈಗಾಗಲೇ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದೆಲ್ಲ ಕೂತ್ಕೊಂಡು ಈಗಾಗಲೇ ಚರ್ಚೆ ಆಗಿದೆ. ಆ ರೀತಿಯಲ್ಲೇ ನಾವೆಲ್ಲರೂ ಕೂಡ ಮತವನ್ನು ಹಾಕಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದೇವೆ.